ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಆದರೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಜೆಡಿಎಸ್ ಮತ್ತು ಬಿಜೆಪಿ ಮಧ್ಯೆ ಮೈತ್ರಿ ಬಿರುಕು ಬಿಟ್ಟಿದೆ ಅನ್ನುವಂಥ ಮಾತು ಕೇಳಿದೆ. ಜೊತೆಗೆ ಪ್ರಮುಖವಾಗಿ ಜೆಡಿಎಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ದೇವಾನಂದ್ ಚೌಹಾಣ್ ಅವರ ಪತ್ನಿ ಸುನೀತಾ ದೇವಾನಂದ್ ಕೂಡ ಪ್ರಬಲ ಪೈಪೋಟಿಯನ್ನು ನಡೆಸಿದ್ರು. ಆದರೆ ಕೊನೆಯ ಗಣಿಗಳಲ್ಲಿ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಸಹಜವಾಗಿ ಅವರಲ್ಲಿ ಅಸಮಾಧಾನ ಇದೆ. ಹಾಗಾಗಿ ಬಿಜೆಪಿಯ ಯಾವುದೇ ಪ್ರಚಾರದಿಂದ ಮತ್ತು ನಾಮಿನೇಷನ್ ಸಂದರ್ಭದಲ್ಲಿ ಕೂಡ ಭಾಗಿಯಾಗಿದೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈಗ ಸ್ವತಃ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸುನೀತಾ ದೇವಾನಂದ್ ಚೌಹಾಣ್ ಅವರು ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಪ್ರಮುಖವಾಗಿ ನೀವು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ ಜೆಡಿಎಸ್ನಿಂದ. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ದಾಗಲೂ ಸಾಕಷ್ಟು ರೀತಿ ಪ್ರಬಲ ಪೈಪೋಟಿ ಹೊಡಿದ್ರಿ. ಈ ಕೊನೆಯ ಗಳಿಗೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ತಮಗೆ ಟಿಕೆಟ್ ಸಿಗಲಿಲ್ಲ, ಏನು ಹೇಳ್ತೀರಿ? ಈಗ ಡೇ ಒನ್ನಿಂದ ನಾನು 19 ಹಿಡ್ಕೊಂಡು ಈ 24ವರೆಗೂ ಕೂಡ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಭರವಸೆ ನಮ್ಮ ರಾಜ್ಯ ನಾಯಕರು ಕೂಡ ಹೇಳಿದರು. ಅದೇ ನಿರೀಕ್ಷೆಯಲ್ಲಿ ನಾನು ಕೂಡ ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ನಿಷ್ಠೆಯಿಂದ, ನಿಮಗೂ ಕೂಡ ಗೊತ್ತಿರುವುದಂಥದ್ದು, ಯಾವುದೇ ಆಫರ್ ಬಂದರೂ ಕೂಡ ಯಾರಾದರೂ ಪಕ್ಷ JDS ಪಕ್ಷ ನಿಷ್ಠೆ ಯಾರ ಕಡೆ ಇದ್ದರೆ, ಒಂದು ದೇವಾನಂದ್ ಚೌಹಾಣ್ ಅವ್ರ ಕಡೆ ಆಗಲಿ, ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಆಗಲಿ, ಪ್ರತಿಯೊಂದನ್ನು ಕೂಡ ಇದು ನಮ್ಮ ರಾಜ್ಯ ನಾಯಕರಿಗೆ ಗೊತ್ತಿರುವಂಥದ್ದು. ಅದ್ರ ಬಗ್ಗೆ ನಾವು ಹೇಳುವುದಿಲ್ಲ. ಹಾಗಾಗಿ ಪಕ್ಷ ಸಂಘಟನೆ ಪ್ರತಿಯೊಂದು ಬಾರಿ ನಮ್ಮ ಜಲಧಾರೆ ಆಗಿರ್ಬೋದು, ಪಂಚರತ್ನ ಆಗಿರ್ಬೋದು, ಇಡೀ ಜಿಲ್ಲೆಯಾದಂಥ ಒಬ್ಬರೇ ಏಕೈಕ ಶಾಸಕರಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ ಒಂದು ಪಕ್ಷ ಸಂಘಟನೆಗೋಸ್ಕರ ಹಗಲಿರುಳು ದುಡಿದಿದ್ದೇವೆ ರೀ. ಹಾಗಾಗಿ ಇದು ಉತ್ತರ ಕರ್ನಾಟಕಕ್ಕೆ ಕೊಡ್ತಾರೆ ಅನ್ನುವಂಥ ಭರವಸೆ ನನಗಂತೂ ಬಹಳಷ್ಟು ಕೊಟ್ಟಿದ್ದಾರೆ ರೀ ಅವರು. ನಾನು ಹೇಳೋದಕ್ಕಿಂತ ಅವರು ನಮ್ಮ ಕುಮಾರಸ್ವಾಮಿ ಅಣ್ಣವ್ರ ಕಡೆಯಿಂದನೇ ಬಂದಿತ್ತು ರೀ ನನಗೆ. ಹಾಗಾಗಿ ಭಾಳಷ್ಟು ನಿರೀಕ್ಷೆಗಳನ್ನು ಕೂಡ ನಾವು ಇಟ್ಟಿದ್ವಿ ಮತ್ತು ಖುಷಿಯಾಗಿದೆ. ಮತ್ತು ಏನು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಏನು ನಿರ್ಣಯ ತಗೋತಾರೆ ನಮ್ಮ ರಾಜ್ಯ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರಿಗೆ ಬಿಟ್ಟಿರ್ತಕ್ಕಂಥದ್ದು. ಇವಾಗ ಏನು ಪಕ್ಷ ಏನು ಆದೇಶ ಕೊಟ್ಟಿದೆ ಆ ಆದೇಶವನ್ನು ಪಾಲಿಸ್ತೇವೆ ರೀ. ಏನು ಅದಕ್ಕೇನೋ ಇದು ಇಲ್ಲ ರೀ. ಮೇಡಮ್, ಈಗ BJPಯ ನಾಮಿನೇಷನ್ ಆಗಿರ್ಬೋದು, ಪ್ರಚಾರ ಕಾರ್ಯದಿಂದ ತಾವು ದೂರ ಉಳಿದಿರುವಂಥದ್ದು, ಇದು ಸಾಕಷ್ಟು ಅನುಮಾನಕ್ಕೆ ಎದುರು ಮಾಡಿಕೊಡಿ. ಇನ್ನೂ ಅವರಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು. ಇಲ್ಲ, ಅವತ್ತಿಂದ ಅವತ್ತೇ 10 ಗಂಟೆಗೆ ಹೇಳಿದ ತಕ್ಷಣ ನಾವು ಹೋಗಲಿಲ್ಲ ರೀ ಅದನ್ನು. ಯಾಕಂದರೆ ವಿದೌಟ್ ಪ್ರಿಪ್ರೇಷನ್ ಎಲ್ಲಾದರೂ ಸುಮ್ಮನೆ ಕಾಟಾಚಾರಕ್ಕೆ ಕರೆದಿದ್ದಾರೆ ಅನ್ನೋಂಥ ಕೂಡ ನನಗೆ ಅನ್ನಿಸ್ತು ರೀ. ಅದು ಹೇಳೋದೇ ಆದರೆ ಮುಂದಿನ ದಿನ ಒಂದು 2 ಡೇಸ್ ಮುಂಚೆ ಹೇಳಿ ಏನೋ ಒಂದು ಮೀಟಿಂಗ್ ತೊಗೊಂಡು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದರೆ ಅದಕ್ಕೊಂದು ಪೂರ್ವಭಾವಿ ನಾವು ಎಲ್ಲರೂ ಕೂಡಿ ನಮ್ಮ JDS ಎಲ್ಲ ನಾಯಕರಿಗೂ ಒಂದು ವಿಚಾರವನ್ನು ಪ್ರತಿಯೊಂದನ್ನು ಅವರಿಗೆ ಒಂದು ಇಂಟಿಮೇಷನ್ ಕೊಟ್ಟು ಹೋಗಿದ್ದೇ ಆದರೆ ಅದಕ್ಕೊಂದು ಬೆಲೆ ಇರುತ್ತೆ ರೀ. ಅದು ಸುಮ್ಮನೆ ಆವತ್ತಿಂದ ಅವತ್ತೇ ಕಾಲ್ ಮಾಡಿ ಹೇಳಿ ನಾವು ನಮ್ಮ ಪಕ್ಷದ ಎಲ್ಲ ನಮ್ಮ ಪ್ರತಿಯೊಬ್ಬರು ನಂಬಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನು ಬಿಟ್ಟು ನಾವು ಹೋದರೆ ಅವ್ರಿಗೆ ಒಂದು ನೋವು ಮಾಡುವಂಥ ಸ್ಥಿತಿ ಬರುತ್ತೆ ಅಂತ ನಾವು ಹೋಗಿಲ್ಲ ರೀ ಅಷ್ಟೇ. ಈಗ ತಮ್ಮ ಅಸಮಾಧಾನ ತಮ್ಮ ಹೈಕಮಾಂಡ್ ವಿರುದ್ಧನೋ ಅಥವಾ BJP ವಿರುದ್ಧ? ಮೇಡಮ್, ನನಗೆ ಯಾರ ಮೇಲೂ ಇಲ್ಲ ರೀ ಇವಾಗ. ಯಾಕಂದ್ರೆ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ರೀ, ಮಾಡಿಲ್ಲ ಅಂತ ಹೇಳೋದಿಲ್ಲ ರೀ. ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಯಾಕೆ ಸಿಕ್ಕಿಲ್ಲ ಅಂತೂ ನನಗಂತೂ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ಪ್ರಯತ್ನ ಅಂತೂ ಪಟ್ಟಿದ್ದಾರೆ ಭಾಳಷ್ಟು. ದೇವೇಗೌಡರ ಅಪ್ಪಾಜಿ ಆಗಿರ್ಬೋದು, ಕುಮಾರಸ್ವಾಮಿ ಅಣ್ಣವರಾಗಿರ್ಬೋದು, ನಮ್ಮ ಎಲ್ಲ ಕೋರ್ ಕಮಿಟಿ ಮೆಂಬರ್ ಆಗಿರ್ಬೋದು, ಈ ಪ್ರತಿಯೊಂದು ಭಾಗದಲ್ಲಿ ಉತ್ತರ ಕರ್ನಾಟಕ ಬೇರೆ ಎಲ್ಲರೂ ಕೂಡ ಹೇಳಿದ್ದಾರೆ ಯಾವ ಕ್ಷೇತ್ರಕ್ಕೆ ಬೇಡ್ರಿ ಬಿಜಾಪುರಕ್ಕೆ ಕೊಡಿ ಅಂತ. ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ರೀ. ಆದರೆ ಸಿಕ್ಕಿಲ್ಲ. ಅದು ಯಾಕೆ ಸಿಕ್ಕಿಲ್ಲ ಅಂತ ನನಗೆ ಗೊತ್ತಿಲ್ಲ ರೀ ಅದ್ರ ಬಗ್ಗೆ. ಮೇಡಮ್, ಈಗ ಚುನಾವಣೆ ಮೇ 7ನೇ ತಾರೀಕು ನಡೀತದೆ. ಇನ್ನು ಭಾಳ ಏನಂದ್ರೆ ಇನ್ನೊಂದು ಪ್ರಚಾರ ಅಂದರೆ ಇನ್ನೊಂದು 10-15 ದಿನ 10-12 ದಿನ ಪ್ರಚಾರ ಇದೆ. ಈಗ ನೀವು ಇನ್ನೂವರೆಗೂ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿಲ್ಲ. ಈಗ ಮತ್ತು ಇದು ಸಹಜವಾಗಿ ತಮ್ಮ ಅಸಮಾಧಾನ ಇದೆ ಅನ್ನೋಂಥದ್ದು ತೋರಿಸ್ತದೆ. ಏನು ರೀ ಈಗೇನು ಅಸಮಾಧಾನ ಅಂತೇಳಿ ಮಾಡ್ಕೊಂಡು ಕೂತ್ರೆ ಅದನ್ನು ಟಿಕೆಟ್ ಸಿಗೋದಿಲ್ಲ ರೀ. ಅದನ್ನು ಅವತ್ತಿಂದ ಅವತ್ತೇ ನಾವು ತಲೆಯಲ್ಲಿ ತೆಗೆದು ಹಾಕಿದ್ದೀನಿ ರೀ. ಮುಂದಿನ ದಿನಮಾನಗಳಲ್ಲಿ ಏನು ಹೇಳ್ತಾರೆ ಅನ್ನೋದಂತ ಸ್ವಲ್ಪ ಕಾಯ್ತಾ ಇದ್ದೀವಿ. ನಮ್ಮ ರಾಜ್ಯ ನಾಯಕರು ಕೂಡ ಬರ್ತಾ ಇದ್ದಾರೆ. ಅದರ ವಿಚಾರವನ್ನು ತೊಗೊಂಡು ನಾವು ಹೋಗ್ತೀವಿ ರೀ. ಅದಕ್ಕೇನಿಲ್ಲ ರೀ. ಎಂದು ತಮ್ಮ ನಾಯಕರು ಬರ್ತಾರೆ ಕುಮಾರಸ್ವಾಮಿ ಅವರಿಗೆ ಬಿಜಾಪುರ? ಇನ್ನೂ ಕರೆಕ್ಟಾಗಿ ಇಂಟಿಮೇಷನ್ ಬಂದಿಲ್ಲ ರೀ. ಬರ್ತಾರೆ. ಅಲ್ಲಿಂದ ಚುನಾವಣೆ ಮುಗಿದಿದ ತಕ್ಷಣ ಫಸ್ಟ್ ಬಿಜಾಪುರಿಗೆ ಬರ್ತಾರೆ ರೀ. ಅದು ಮಾತು ನಮಗೆ ಗೊತ್ತಿರುವಂಥದ್ದು. ಮೇಡಮ್, ಇನ್ನೊಂದು ಪ್ರಮುಖವಾಗಿ BJP ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಸ್ವತಃ ತಮಗೇನು ಆಹ್ವಾನ ಕೊಟ್ಟಿಲ್ಲೋ? ಇಲ್ಲ, ಅವರು ಒಂದು ಕಾಲ್ ಮಾಡಿ ಹೇಳಿದ್ದಾರೆ ಅಷ್ಟೇ. ಬರಬೇಕಮ್ಮ, ನಾಮಿನೇಷನ್ ಇದೆ ಅಂತಂದು ಅವತ್ತು ಒಂದಿನ ಹೇಳಿದ್ದು ಖರೆ ರೀ. ಆಮೇಲೆ ಎಲ್ಲಿ ನಾವು ಯಾವ ಕಾರ್ಯಕ್ರಮಕ್ಕೆ ಕರೆದಿಲ್ಲ ರೀ. ಅದ್ರ ಬಗ್ಗೆ ವಿಚಾರ ಇಲ್ಲ ರೀ. ಈಗ ತಮ್ಮ ಈ ಅಸಮಾಧಾನವನ್ನು ಕಾಂಗ್ರೆಸ್ ಬಳಸ್ಕೊಳ್ಳೋಕ್ಕೆ ಮುಂದಾಗಿದೆ ಅನ್ನೋಂಥದ್ದು. ಈಗ ಏನಂದ್ರೆ ಈಗ ಎಲ್ಲಿ ಪ್ರಚಾರದಲ್ಲಿ ಕಾಣ್ಕೊಳ್ಳೋದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸವರು ತಮ್ಮ ಬಂದು ಸಂಪರ್ಕ ಮಾಡಿ ತಾವು ನಮಗೆ ಬೆಂಬಲ ಕೊಡಿ ಅನ್ನೋಂಥದ್ದು ಕೇಳಿದ್ದಾರೆ. ಇಲ್ಲ, ಆ ವಿಚಾರ ಅವ್ರು ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಏನೋ ಒಂದು ಬಲಿಷ್ಠಿದ್ದಾರೆ ಅಂತ ಕೇಳಿದ್ದಾರೆ ರೀ. ಅದಕ್ಕೇನಿಲ್ಲ. ಏನು ಅವ್ರದ್ದಾದಂಥ ಅವ್ರ ಪ್ರಯತ್ನ ಅವರು ಮಾಡ್ತಾರೆ, ಇವ್ರದ್ದಾದಂಥ ಇವರು ಪ್ರಯತ್ನ ಮಾಡ್ತಾರೆ.
ಅದಕ್ಕೆ ಕೆಲವೊಂದು ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗಣನೆ ಮಾಡಿದ್ದಾರೆ ಅಂತ ಸ್ವಲ್ಪ ಅನಿಸತ್ರಿ, ಅದು ಅನಿಸ್ತಾ ಇದೆ. ಅದು ಎಲ್ಲರಿಗೆ ಗೊತ್ತಿರುವಂಥದ್ದು. ಅವ್ರಿಗೆ ಬೇಕಾಗಿದ್ದರೆ ಮನೆಗೆ ಹೋಗಿ ಕರೆದು ಅವ್ರಿಗೆ ಜೊತೆಯಲ್ಲಿ ಕರ್ಕೊಂಡು ಏನೋ ಒಂದು ಎಲೆಕ್ಷನ್ ಚುನಾವಣೆ ಆಗಿರ್ಬೋದು, ಇವಾಗ ನಾಮಿನೇಷನ್ ಆಗಿರ್ಬೋದು, ಬಿಟ್ಟು ಮಾಡ್ತಿರಲಿಲ್ಲ. ಅದು ಯಾಕೆ ಕರೆದಿಲ್ಲ ಅಂತ ಅವರಿಗೆ ಹೋಗಿ ಕೇಳಿ. ಕಾಂಗ್ರೆಸ್ ಅವರು ತಮ್ಮ ಮನೆಗೆ ಬಂದು ಆಹ್ವಾನ ಮಾಡಿದ್ದಾರೆ, ಯಾರ್ಯಾರು ಬಂದಿದ್ರು ಅನ್ನೋಂಥದ್ದು? ಅದು ನನಗೇನು ಆಹ್ವಾನ ಮಾಡಿಲ್ಲ ರೀ, ಸಾಹೇಬ್ರಿಗೆ ಮಾಡಿದ್ದಾರೆ ಅಂತ ನನಗೆ ನ್ಯೂಸ್ ಅಷ್ಟೇ. ಬಟ್ ಅದ್ರ ಬಗ್ಗೆ ನನಗೇನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನನಗೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನು ಕೂಡ ಮಾಡಿದ್ದಾರೆ, ಹೀಗೆಲ್ಲ ಕಾಂಗ್ರೆಸ್ದವ್ರು ತುಂಬ ಹೇಳ್ತಾ ಇದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ ಬಿಟ್ಟು ನಾವು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ರೀ. ಅವರು ಕೂಡ ನನಗೆ ಭೇಟಿನೂ ಕೂಡ ಆಗಿಲ್ಲ ರೀ. ಈಗ ಮುಂದೆ ತಾವು ಪ್ರಚಾರ ಯಾರು ಪರವಾಗಿ ಮಾಡ್ತೀರ? ಮೈತ್ರಿ ಪರವಾಗಿ ಮಾಡ್ತೀವಿ ರೀ. ಯಾಕಂದ್ರೆ ನಾವು ಯಾವಾಗಲೂ ನಿಷ್ಠೆಯಿಂದ ಬಂದಿರತಕ್ಕಂಥ ನಮ್ಮ ಫ್ಯಾಮ್ಲಿ ರೀ. ಒಂದರಲ್ಲಿದ್ದು ಇನ್ನೊಂದರಲ್ಲಿ ನಾವು ಮೋಸ ಮಾಡುವಂಥದ್ದು ನಮ್ಮ ಮನೆತನದಲ್ಲೇ ಇಲ್ಲರಿ. ಇದು ತಮಗೆ ಗೊತ್ತಿರುವಂಥದ್ದು ವಿಷಯ, ನಮ್ಮ ರಾಜ್ಯ ನಾಯಕರಿಗೆ ಗೊತ್ತಿರುವಂಥ ವಿಷಯ ರೀ. ಈ ಪ್ರತಿಯೊಂದು ಬಾರಿಯೂ ಕೂಡ ನಿಷ್ಠೆಯಿಂದ ಬಂದಿದ್ದೀವಿ, ನಿಷ್ಠೆಯಿಂದನೇ ಹೋಗ್ತೀವಿ ರೀ. ಅದಕ್ಕೇನು ಅದ್ರ ಬಗ್ಗೆ ಇಲ್ಲಿ ಇದ್ದುಕೊಂಡು ಇನ್ನೊಂದು ಮಾಡೋದು ಅದು ಮಾಡೋದಿಲ್ಲ ರೀ. ಯಾಕಂದ್ರೆ ಏನು ಆದೇಶ ಮಾಡಿದ್ದಾರೆ ಆದೇಶ ಪಾಲನೆ ಮಾಡ್ತೀವಿ ರೀ. ಈ ಬಗ್ಗೆ ಸ್ವತಃ ಮಾಜಿ ಶಾಸಕ ದೇವಾನಂದ ಚೌಹಾಣ್ ಅವರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಸರ್? ಈಗ ಪ್ರಮುಖವಾಗಿ BJP ಒಂದು ಏನು ಪ್ರಚಾರ ಕಾರ್ಯದಿಂದ ತಾವು ದೂರ ಉಳಿದಿದ್ರಿ, ಈ ಅಸಮಾಧಾನ ಕಾಂಗ್ರೆಸ್ನವ್ರು ಬಳಸಲಿಕ್ಕೆ ಮುಂದೆ ಹಾಕಿದ್ದಾರೆ ಅನ್ನೋಂಥದ್ದು. ಇಲ್ಲ, BJPದಿಂದ ದೂರ ಅಂತ ಏನಿಲ್ಲ ಸರ್. ಸಮನ್ವಯ ಕೊರತೆಗಳನ್ನು ಕಾಣ್ತಾರೆ, ಇಲ್ಲಂತಿಲ್ಲ. ಯಾಕಂದರೆ ಲೋಕಸಭೆ ಚುನಾವಣೆ ಮಾನ್ಯ ಜಿಗ್ಜಿನಿ ಸಾಹೇಬ್ರು ನಿಂತಿದ್ದಾರೆ. ನಮ್ಮ ತಂದೆಯವರು ಹಿಡ್ಕೊಂಡು ರಾಜಕೀಯವಾಗಿ ವಿರೋಧಗಳು ನಾವು ಅವರು. ಆದರೆ ವೈಯಕ್ತಿಕವಾಗಿ ಅವರ ಬಾಂಧವ್ಯ ನಮ್ಮ ಬಾಂಧವ್ಯ ಭಾಳಷ್ಟು ಉತ್ತಮ ಇದೆ ರೀ. ಅದನ್ನು ಈ ರೀತಿಯಾಗಿ ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ನಮಗೆಲ್ಲರೇ ಕಡೆಗಡೆನೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕಡೆ ಅನ್ನಿಸ್ತದೆ ರೀ. ಯಾಕಂದರೆ ಅವ್ರ ಮೂಮೆಂಟ್ಸ್ಗಳು ನಮಗೆ ಸ್ಟಾರ್ಟಿಂಗ್ ಫೋನ್ ಹಚ್ಚಿ ಮಾತಾಡಲಾರ್ದು, ಯಾವುದೇ ಆಹ್ವಾನ ಕೊಡಲಾರ್ದು, ಹೀಗಾಗಿ ಎಲ್ಲೋ ಒಂದು ಕಡೆಗಣನೆ ಅನ್ನಿಸ್ತದೆ. ಆದರೂ ಕೂಡ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಅವರು ಏನು ನಿರ್ದೇಶನಗಳನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಅವರು ಕರೀಲಿ ಬಿಡಲಿ, ಯಾವುದೇ ಜವಾಬ್ದಾರಿ ಕೊಡಲಿ ಬಿಡಲಿ, ಆದರೆ ನಮ್ಮ ಪಕ್ಷದಗೋಸ್ಕರ ನಾವು ದುಡಿತೀವಿ ಸರ್. ಸರ್, ಈಗ ಕಾಂಗ್ರೆಸ್ನವರು ತಮಗೆ ಬರ್ರಿ ಅಂತೇಳಿ ಆಹ್ವಾನ, ಪ್ರಚಾರಕ್ಕೆ ಬರ್ರಿ ಅಂತ ಕರೆದಿದ್ದು ಯಾರ್ಯಾರು ಬಂದಿದ್ರು ಅನ್ನೋಂಥದ್ದು? ಇಲ್ಲ, ಸ್ವಂತ ಕ್ಯಾಂಡಿಡೇಟೇ ಬಂದಿದ್ದರು ಸರ್. ಸ್ವಂತ ಕ್ಯಾಂಡಿಡೇಟ್ ಬಂದು ರಿಕ್ವೆಸ್ಟ್ ಮೊದಲು ಅವರು ಕೈಯಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ ಸರ್. ಮೊನ್ನೆ ರಾಜು ಆಲ್ಗೂರ್ ಶಾಸಕರು ಏನಿದ್ರು ಆ ಸಮಯದಲ್ಲಿ ನಾವು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಕಾಂಗ್ರೆಸ್ ಸದಸ್ಯನಾಗಿ ಕೆಲಸ ಮಾಡಿದ್ದು. ನಮ್ಮದು ಅವ್ರದ್ದು ಒಂದು ಆತ್ಮೀಯ ಒಂದು ಸಂಬಂಧ ಇದೆ ರೀ. ಹೀಗಾಗಿ ಒಂದು ಆತ್ಮೀಯತೆಯಿಂದ ನಮಗೆ ಕರೆದಿದ್ದಾರೆ, ನಮಗೆ ಸ್ವಲ್ಪ ಸಹಕಾರ ಮಾಡಿರಿ ಅಂತ ಕೇಳಿದ್ದಾರೆ. ಅದಕ್ಕೆ ತಪ್ಪೇನದ ರೀ? ಅದಕ್ಕೆ ತಪ್ಪು ಸರ್, ಈಗ ಪ್ರಮುಖವಾಗಿ 2019ರಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಇದ್ದಾಗ ಸುನೀತಾ ದೇವಾನಂದ ಪ್ರಬಲ ಪೈಪೋಟಿ ನೀಡಿದ್ರು. ಈ ಬಾರಿ ಅವರಿಗೆ ಮೈತ್ರಿಯಲ್ಲಿ BJPಯಿಂದ ಟಿಕೆಟ್ ಅಥವಾ JDS BJP ನಡುವೆ ಒಂದು ಮೈತ್ರಿ ಟಿಕೆಟ್ ಸಿಕ್ಕಿದ್ರೆ ಅನುಕಂಪದ ಜೊತೆಗೆ ಒಂದು ಪಕ್ಷದ ಹಿನ್ನೆಲೆ ಎಲ್ಲ ಇಟ್ಕೊಂಡು ಆಯ್ಕೆ ಆಗ್ತಿದ್ರು. ಈ ಕೊನೆಗಳಿಗೆಯಲ್ಲಿ ಈ ಟಿಕೆಟನ್ನು ತಪ್ಪಿಸಿದ್ರು ಅನ್ನೋಂಥದ್ದು. ಹೌದು, ಇದು ಖಂಡಿತ ಸತ್ಯದ ಮಾತು ತಾವು ಕೇಳಿದ್ದು. ಇದು ಚಾನ್ಸ್ ಕೊಡಬೇಕಾಗಿತ್ತು ರೀ, ಉತ್ತರ ಭಾಗಕ್ಕೆ ಕೊಡಬೇಕಾಗಿತ್ತು. ಯಾಕಂದರೆ ಪಕ್ಷದಗೋಸ್ಕರ ನಾವು ಭಾಳಷ್ಟು ತ್ಯಾಗನೂ ಕೂಡ ಮಾಡಿದ್ವಿ ಮತ್ತು ಪಕ್ಷನೂ ನಮಗೆ ಸಾಕಷ್ಟು ಒಂದು ಅನುಕೂಲತೆ ಕೂಡ ಮಾಡಿದ್ದಾರೆ. ಯಾಕಂದರೆ ಈಗ ಅವ್ರು ಮಾಡಿದ್ದನ್ನು ನೆನೆಸ್ಕೊಳ್ಳಾರ್ದೆ ನಾವು ಮಾಡಿದ್ದನ್ನು ನೆನೆಸ್ಕೊಳ್ಳೋದು ಅದು ಭಾಳಷ್ಟು ಸಣ್ಣತನ ಅನ್ನಿಸ್ತದೆ ರೀ. ಈಗೇನು ಸಮನ್ವಯ ಕೊರತೆಯಿಂದ ಏನು ರಾಷ್ಟ್ರೀಯ ನಾಯಕರ ಒಂದು ಅವರವರ ಒಂದು ಹೊಂದಾಣಿಕೆಯಲ್ಲಿ ಏನೋ ಬಿಟ್ಟು ಹೋಗಿರ್ಬೋದು. ಅದಕ್ಕೆ ಏನೋ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರಿಪಡಿಸ್ಬೋದು ನಮ್ಮ ನಾಯಕರು. ಈ ಅಸಮಾಧಾನವನ್ನು ಸರಿಪಡಿಸಲು ಸ್ವತಃ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲ, ಹಾಗೇನಿಲ್ಲ ರೀ. ಅವ್ರು ರಾಜ್ಯಕ್ಕೆ ನಮ್ಮ ಸಲುವಾಗಿ ಏನು ಬರೋಂಗಿಲ್ಲ ರೀ ಅವರು. ಯಾಕಂದ್ರೆ ನಮಗೆ ಬೇಕಾದ್ರೆ ಅಲ್ಲೇ ಕರೆಸ್ಕೋತಾರೆ ರೀ, ಮಾತಾಡ್ತಾರೆ. ಯಾಕಂದ್ರೆ ಒಂದು ಕುಟುಂಬ ಸಂಬಂಧ ಇದ್ದಂಗೆ ಅದ ರೀ. ಯಾಕಂದ್ರೆ ಅವ್ರ ಮನೆತನದ ಋಣ ಇದೆ. ಮೊನ್ನೆ ದೇವೇಗೌಡ ಅಪ್ಪಾಜಿಯವ್ರ ಮನೆಯಲ್ಲಿ ಊಟ ಮಾಡಿದ್ದು ಋಣ ಕೂಡ ಇದೆ ನಮ್ಮ ಮೇಲೆ. ಹೀಗಾಗಿ ಆ ಒಂದು ಕುಟುಂಬಕ್ಕೆ ನಾವು ಧ್ಯೇಯವಾಗಿಯೇ ನಡೀತೀವಿ ರೀ, ಅಷ್ಟೇ. ಈಗ ತಮ್ಮ ಮುಂದಿನ ನಡೆ ಏನು ಸರ್? ಪ್ರಚಾರ ಕಾರ್ಯಕ್ಕೆ ಹೋಗ್ತೀರಾ ಇಲ್ವಾ? ಇಲ್ಲ, ಪ್ರಚಾರಕ್ಕೆ ಕರೆದ್ರೆ ಹೋಗ್ತೀವಿ. ನಮಗೆ ಹೆಂಗೆ ಬಳಕೆ ಮಾಡ್ಕೋತಾರೆ ಹಂಗೆ ನಾವು ಆಗ್ತೀವಿ ರೀ ಸರ್, ಅಷ್ಟೇ. ಕರೆದ್ರೆ ಹೋಗಿರ್ತೀವಿ, ಕರಿಲಿಕ್ಕಂದ್ರೆ ಕೂತಿರ್ತೀವಿ ರೀ, ಅಷ್ಟೇ. ಇದು ಮೈತ್ರಿ ಅಭ್ಯರ್ಥಿ ಮೇಲೆ ಎಫೆಕ್ಟ್ ಆಗಲ್ವಾ ಸರ್? ಭಾಳ ಇಫೆಕ್ಟ್ ಆಗ್ತಾರೆ ರೀ, ಅಷ್ಟು ಇಷ್ಟು ಅಂತಿಲ್ಲ. ಯಾಕಂದರೆ ಮೊದಲಿಂದ ರಾಜಕಾರಣನೇ ಬೇರೆ, ಈಗಿನ ರಾಜಕಾರಣನೇ ಬೇರೆ. ಅವರು ಈ ಒಂದು ಅವಕಾಶನ ಒಳ್ಳೆ ರೀತಿಯಿಂದ ಬಳಕೆ ಮಾಡಿಕೊಳ್ಳಿ ಅಂಥೇಳಿ
ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಕೂಡ ಮಾಡ್ಕೋತೀನಿ ಸರ್. ಮತ್ತು ಇದನ್ನು ಅವ್ರು ಹಾಗೆ ಕಡೆಗಣನೆ ಮಾಡಿದರೆ ಎಲ್ಲೋ ಒಂದು ಕಡೆ ಪೆಟ್ಟು ಆಗ್ಬೋದು ಅಂತನೂ ಒಂದು ವಿಚಾರ ಅದರ ಸರ್. ಇದಿಷ್ಟು ಏನಂತಂದರೆ ದೇವಾನಂದ್ ಚವ್ಹಾಣ್ ಅವ್ರ ಮತ್ತು ಜೊತೆಗೆ ಅವ್ರ ಪತ್ನಿಯಾಗಿರ್ತಾರೆ ಸುನಿತಾ ದೇವಾನಂದ್ ಮಾತು. ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ JDS ಮತ್ತು BJP ಮೈತ್ರಿ ಆಗಿದೆ. ಆದರೆ ವಿಜಯಪುರ ಕ್ಷೇತ್ರದಲ್ಲಿ ಇನ್ನುವರೆಗೆ BJP ಅಭ್ಯರ್ಥಿಯಾಗಿರ್ತಾರೆ ರಮೇಶ್ ಜಿಗಜಿಣವರು ಅವರನ್ನು ಆಹ್ವಾನ ಮಾಡಿಲ್ಲ. ಜೊತೆಗೆ ಆಹ್ವಾನ ಮಾಡಿದರೂ ಕೂಡ ಕಾಟಚಾರಕ್ಕೆ ಅನ್ನುವಂಥ ರೀತಿಯಲ್ಲಿದೆ. ಹಾಗಾಗಿ ಈ ಒಂದು ಅಸಮಾಧಾನವನ್ನು ಕಾಂಗ್ರೆಸ್ ಕೂಡ ಬಳಸಿಕೊಳ್ಳಲಿಕ್ಕೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಆದರೆ ನಾವು ಮೈತ್ರಿ ಧರ್ಮವನ್ನು ಪಾಲಿಸ್ತೀವಿ ಅನ್ನುವಂಥ ಮಾತಾಡ್ತಿದ್ದಾರೆ. ರಾಜಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.